ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ಬ್ಲಾಗ್ ಮೈಸೂರಿಂದ ಕೊಯಂಬತ್ತೂರು ಇಶಾ ಯೋಗ ಸೆಂಟರ್ಗೆ ಹೋದ್ವಿ. ಅದ್ರ ಬಗ್ಗೆ ಆಗಿರುತ್ತೆ. ನಾವು ಬೆಳಗ್ಗೆ 7 ಗಂಟೆಗೆ ಮೈಸೂರು ಬಸ್ ಸ್ಟ್ಯಾಂಡಿಂದ ಐರಾವತ ಬಸ್ ಬುಕ್ ಮಾಡಿದ್ವಿ. ಸೊ ಫಸ್ಟ್ ಟೈಮ್ ಬಸ್ಸಲ್ಲಿ ಹೋಗೋಣ, ಹೇಗಿರುತ್ತೆ ಜರ್ನಿ ನೋಡೋಣ ಅಂತ ಬಸ್ ಟ್ರೈ ಮಾಡಿದ್ದೀವಿ. ಬಸ್ಸಲ್ಲಿ ಹೋಗಿದ್ದೀವಿ. ಸೊ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತೀನಿ. ಬೆಳಗ್ಗೆ ನಾವು 7 ಗಂಟೆಗೆ ಇಲ್ಲಿಂದ ಮೈಸೂರಿಂದ ಹೊರಟ್ವಿ. ನಾವು ಕೊಯಂಬತ್ತೂರು ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 1 o'clock ಆಗಿತ್ತು. ಮತ್ತು ಮಧ್ಯ ಅಲ್ಲಿ ಭಾಮಾ ರೆಸ್ಟೋರೆಂಟ್ ಅಂತ ಇದೆ, ಹೋಟೆಲ್, ಚಿಕ್ಕ ಹೋಟೆಲ್ಲು. ಅಲ್ಲಿ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ರು. ಬ್ರೇಕ್ಫಾಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೀವೇನಾದರೂ ಈ ಕಡೆ ಹೋದರೆ ಇಲ್ಲೊಂದ್ಸತಿ ಖಂಡಿತ ಟ್ರೈ ಮಾಡಿ. ಫುಡ್ ತುಂಬ ಟೇಸ್ಟಿಯಾಗಿರುತ್ತೆ, ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾರೆ. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ಅಲ್ಲಿ ನಿಮಗೆ ಬಸ್ಸಲ್ಲಿ ಹೋದರೆ ಆಲ್ಮೋಸ್ಟ್ 15 ಮಿನಿಟ್ಸ್ ನಿಮಗೆ ಬ್ರೇಕ್ ಕೊಡ್ತಾರೆ. ಎಲ್ಲ ಬಸ್ಸವರು ಅಲ್ಲೇ ನಿಲ್ಲಿಸ್ತಾರೆ. ಹೋಟೆಲ್ ಮಾತ್ರ ತುಂಬ ಚೆನ್ನಾಗಿತ್ತು, ಫುಡ್ ಟೇಸ್ಟಿಯಾಗಿತ್ತು. ಮತ್ತು ಬಾಳೆ ಎಲೆಯಲ್ಲಿ ಸರ್ವ್ ಮಾಡ್ತಾರೆ ನಿಮಗೆ. ಸೊ ಒಂದ್ಸತಿ ಟ್ರೈ ಮಾಡಿ. ಅದಾದಮೇಲೆ ನಾವು ಮತ್ತೆ ಅಲ್ಲಿಂದ ಹೊರಟ್ವಿ. ನಿಮಗೆ ಇಲ್ಲಿಂದ ಹೋಗಬೇಕಾದ್ರೆ ಘಾಟ್ ಸೆಕ್ಷನ್ ಸಿಗುತ್ತೆ. ವ್ಯೂ ತುಂಬ ಚೆನ್ನಾಗಿತ್ತು. ಫಾಗ್ ಬೀಳ್ತಾ ಇತ್ತು, ಮಿಸ್ಟಿ ಆಗಿತ್ತು. ಸೊ ಅದರಲ್ಲಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ನಾವು. ಬಸ್ಸಲ್ಲಿ ಹೋದರೆ ನಿಮಗೆ ಸ್ಟ್ರೈನ್ ಇರಲ್ಲ. ಕಾರಲ್ಲಾದರೆ ಇಬ್ಬರು ಡ್ರೈವ್ ಮಾಡೋದಿದ್ರೆ ಓಕೆ, ಒಬ್ಬರೇ ಡ್ರೈವ್ ಮಾಡೋದಿದ್ರೆ ತುಂಬ ಲಾಂಗ್ ಅನಿಸುತ್ತೆ. ಮತ್ತು ಅಲ್ಲಿಂದ ನಾವು ಒಂದು ಪ್ರೈವೇಟ್ ಬಸ್, ಇಶಾಗೆ ಕೊಯಂಬತ್ತೂರು ಬಸ್ ಸ್ಟಾಪಿಂದ ಇಶಾಗೆ ಬಸ್ಸಸ್ ಇರುತ್ತೆ. ಬಟ್ ತುಂಬ ರಶ್ ಇತ್ತು. ಆಲ್ಮೋಸ್ಟ್ ಕೊಯಂಬತ್ತೂರಿಂದ ಇಶಾ ಯೋಗ ಸೆಂಟರ್ಗೆ ರೀಚ್ ಆಗೋಕ್ಕೆ ನಿಮಗೆ 1 hour ಟೈಮ್ ತೊಗೊಳುತ್ತೆ. 25 kilometers ಆಗುತ್ತೆ. ಆ ಬಸ್ಸಿಂದ ನಾವು ಇಶಾಗೆ ಬಂದ್ವಿ. ಅಲ್ಲಿ ಬಂದಮೇಲೆ ನಾವು ಫಸ್ಟೇ ಕಾಟೇಜಸ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಚೆಕ್-ಇನ್ ಆಗಬೇಕಾಗಿತ್ತು. 1 o'clockಗೆ ಚೆಕ್-ಇನ್ ಟೈಮ್ ಇತ್ತು. ಸೊ ಚೆಕ್-ಇನ್ ಆಗೋಕ್ಕೆ ಹೋಗ್ತಾ ಇದ್ದೀವಿ. ನೀವು ಸ್ಟೇ ಬುಕ್ ಮಾಡಿದೆ ಹಾಗೇನೂ ವಿಸಿಟ್ ಮಾಡ್ತೀರಾ ಅಂದರೆ ಅಲ್ಲಿ ಅಲೋ ಮಾಡ್ತಾರೆ. ಬಟ್ ನಿಮಗೆ ಮೊಬೈಲ್ ಫೋನ್ ಆಗಲಿ, ನಿಮ್ಮ ಬ್ಯಾಗ್ಗಳು, ಯಾವುದೇ ಲಗೇಜ್ ಏನೇ ಇದ್ದರೂ ಅದನ್ನು ಡೆಪಾಸಿಟ್ ಕೌಂಟರ್ ಇರುತ್ತೆ, ಅಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ನೀವು ಹೋಗಬೇಕಾಗತ್ತೆ. ಅದನ್ನು ಒಳಗಡೆ ನಿಮ್ಮ ಲಗೇಜಸ್ ಆಗಲಿ, ಮೊಬೈಲ್ ಆಗಲಿ ಒಳಗಡೆ ತೊಗೊಂಡು ಹೋಗಲಿಕ್ಕೆ ಅಲೋ ಮಾಡಲ್ಲ ಅವರು. ಸೊ ಇದನ್ನು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಕಾಟೇಜ್ ಬುಕ್ ಮಾಡಿರೋದ್ರಿಂದ ನಾವು ಅದರದ್ದು ಪ್ರೊಸೀಜರ್ನ ಕಂಪ್ಲೀಟ್ ಮಾಡಬೇಕಾಗಿತ್ತು. ಹಾಗಾಗಿ ವೆಲ್ಕಮ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಇದ್ರ ಮಧ್ಯ ಅಲ್ಲಿ ಬ್ರಿಡ್ಜ್ ಇತ್ತು, ರಿವರ್ ಕ್ರಾಸ್ ಮಾಡೋ ಥರ ಚೆನ್ನಾಗಿತ್ತು. ಫಿಶಸ್ದೆಲ್ಲ ತುಂಬ ಇತ್ತು ಅಲ್ಲಿ. ಅದನ್ನೆಲ್ಲ ಕ್ರಾಸ್ ಮಾಡಿ ಮುಂದೆ ನಂದಿ ಇರುತ್ತೆ, ದೊಡ್ಡ ನಂದಿ ಕಾಣಿಸುತ್ತೆ ನಿಮಗೆ. ಅಲ್ಲಿ ರೈಟ್ ಸೈಡ್ಗೆ ಹೋಗಬೇಕು. ಅಲ್ಲಿ ವೆಲ್ಕಮ್ ಪಾಯಿಂಟ್ ಇರುತ್ತೆ. ಸೊ ನೀವು ನಿಮ್ಮ ಬುಕ್ಕಿಂಗ್ ID ಬುಕ್ ಮಾಡಿರ್ತೀರಲ್ಲ, ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಬೇಕು. ಅದರಲ್ಲಿ ನಿಮಗೆ ID ಕೊಡ್ತಾರೆ. ಆ ID ಹೇಳಿದರೆ ನಿಮ್ಮನ್ನ ಒಳಗಡೆ ಬಿಡ್ತಾರೆ. ಸೊ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಸಿಂಪಲ್ ಪ್ರೊಸೀಜರ್ಸ್ ಇರುತ್ತೆ. ಅಲ್ಲಿ ಗೈಡ್ ಮಾಡ್ತಾರೆ ನಿಮ್ಗೆ ಹೇಗೆ ಅಂತ. ಅಲ್ಲಿ ಹೋದ್ಮೇಲೆ ನಿಮ್ಮ ID ನಂಬರ್ ಹೇಳಿದ್ರೆ ನಿಮ್ಮ ಯಾರ ನೇಮಲ್ಲಿ ಕಾಟೇಜ್ ಬುಕ್ ಮಾಡಿದ್ದೀರಾ ಅಂತ ಚೆಕ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಇನ್ನೊಂದ್ಸತಿ ಥರವಾಗಿ ಎನ್ಕ್ವೈರಿ ಮಾಡಿ ನಿಮಗೆ ಬ್ಲೂ ಕಲರ್ ಟ್ಯಾಗ್ ಕೊಡ್ತಾರೆ ಕೈಗೆ. ಸೊ ಟ್ಯಾಗ್ನ ಹಾಕ್ಕೊಂಡ್ರೆ ಅಲ್ಲಿ ಒಳಗಡೆ ಬಿಡೋದು. ಆ ಟ್ಯಾಗ್ ನೀವು ಚೆಕ್ಔಟ್ ಆಗೋ ತನಕ ಇರಬೇಕಾಗತ್ತೆ. ಮತ್ತು ಅಲ್ಲಿ ತುಂಬ ಕಾಟೇಜಸ್ ಇದೆ. ಅದು ಯಾವ ಕಾಟೇಜ್ ಸೆಲೆಕ್ಟ್ ಮಾಡ್ಕೊಳ್ತೀರ ಅವೈಲಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಶಿವಪಾದಂ 4 ಸಿಕ್ಕಿತ್ತು. ಅದು ಅಂದರೆ ಈ ಸೆಂಟ್ರಿಂದ ಸ್ವಲ್ಪ ಹೊರಗಾದಂಗಿದೆ, ದೂರ ಆಗುತ್ತೆ. ಸೊ ಅಲ್ಲಿ ಎತ್ತಿನ ಗಾಡಿ ಇರುತ್ತೆ, ನಿಮ್ಮನ್ನ ಎತ್ತಿನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ನೀವು ಯಾವ ಪಾಯಿಂಟಲ್ಲಿ ಇಳಿಬೇಕೋ ಅಲ್ಲಿ ಇಳ್ಕೊಳ್ಬೋದು. ಆಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರುತ್ತೆ. ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ ಆಗಲಿ ಅಥವಾ ಬುಲಕ್ ಕಾರ್ಟ್ ಆಗಲಿ ವಿತಿನ್ ದ ಪ್ರಿಮಿಸಸ್ ಇರುತ್ತೆ. ನಿಮಗೆ ಶಿವಪಾದಂ ಎಲ್ಲ ಬುಕ್ ಮಾಡಿಕೊಂಡ್ರೆ ನೀವು ಅದು ಸ್ವಲ್ಪ ಹೊರಗೆ ಹೋಗಬೇಕು. ಸೊ ಅಲ್ಲಿಗೆ ನಿಮಗೆ ಶಟಲ್ ಬಸ್ ಇರುತ್ತೆ. 20 minutes ಎವ್ರಿ 20 minutesಗೆ ಓಡಾಡ್ತಾ ಇರ್ತಾರೆ ಅವರು. ಸೊ ಅದರಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ಬೋದು ನೀವು. ರೂಮ್ ಬಗ್ಗೆ ಹೇಳೋದಾದರೆ ರೂಮ್ ತುಂಬ ಚೆನ್ನಾಗಿತ್ತು. ನಾವು ಬುಕ್ ಮಾಡಿದಾಗ ನಮಗೆ 990 ಆಗಿತ್ತು. ಸೊ 3rd ಫ್ಲೋರಲ್ಲಿ ನಮಗೆ ನಮ್ಮ ರೂಮ್ ಸಿಕ್ತು. ರೂಮ್ ವೈಸ್ ತುಂಬ ಕ್ಲೀನಾಗಿತ್ತು. 2 ಬೆಡ್ ಇರುತ್ತೆ. ನಿಮಗೆ ವಾಟರ್ ಫೆಸಿಲಿಟೀಸ್ ಇದೆ. ಎವ್ರಿ ಟೈಮ್ ನಿಮಗೆ ಬಿಸಿನೀರಾಗಲಿ ತಣ್ಣೀರಾಗಲಿ ಎಲ್ಲನೂ ಸಿಗುತ್ತೆ. ಮತ್ತು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇದೆ. ಮತ್ತು ಭಿಕ್ಷಾ ಹಾಲ್ ಅಂತ ಇದೆ. ಅಲ್ಲಿ ನಿಮಗೆ 11 ಗಂಟೆ ತನಕ, ಮಾರ್ನಿಂಗ್ 10ಇಂದ 11:30 ತನಕ ಬ್ರಂಚ್ ಕೊಡ್ತಾರೆ. ಅಂದರೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಸೇರಿ ಬ್ರಂಚ್ ಕೊಡ್ತಾರೆ. ಮತ್ತು 8 o'clock ತನಕ ನೈಟ್ ಡಿನ್ನರ್ ಇರುತ್ತೆ. ಊಟ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ಅದು ಬರೀ ಕಾಟೇಜ್ ಬುಕ್ ಮಾಡಿರೋರ್ಗೆ ಮಾತ್ರ. ಹೊರಗಡೆಯಿಂದ ಬಸ್ ಜಸ್ಟ್ ಬಂದು ನಾವು ನೋಡ್ಕೊಂಡು ಹೋಗ್ತೀವಂದರೆ ಆ ಫೆಸಿಲಿಟಿ ಇರೋದಿಲ್ಲ. ರೂಮ್ ವೈಸ್ ರೂಮ್ ತುಂಬ ಚೆನ್ನಾಗಿತ್ತು, ತುಂಬ ಕ್ಲೀನಾಗಿತ್ತು, ಚೆನ್ನಾಗಿ ಮೈಂಟೈನ್ ಮಾಡಿದರು. ನಿಮಗೆ ಒಂದು ಕಬೋರ್ಡ್ ಇರುತ್ತೆ, ಸ್ಟಡಿ ಟೇಬಲ್ ಇರುತ್ತೆ, ಮತ್ತು ವಿಂಡೋ
ರೂಮ್ ವಿಂಡೋ ಲುಕ್ಕು ತುಂಬ ಚೆನ್ನಾಗಿತ್ತು, ಔಟರ್ ವ್ಯೂ. ಹೇಳಬೇಕಂದ್ರೆ ರೂಮ್ ಹೆಂಗಿರುತ್ತೋ ಏನೋ ಅಂದ್ಕೊಳ್ತೀರಾ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ